ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದನ್ನ ಜಾತಕದಲ್ಲಿ ಹೇಗೆ ನೋಡಬೇಕು, ಯಾವ ಯಾವ ಗ್ರಹಗಳು ಯಾವ ಯಾವ ಜಾಗದಲ್ಲಿ ಇದ್ರೆ ಸರ್ಕಾರಿ ಕೆಲಸ ಸಿಗತ್ತೆ ಅನ್ನೋದನ್ನ ಹೇಗೆ ತಿಳ್ಕೋಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಚಾನಲ್ಗೆ ಈ ಸರಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಹಳೆಯ ವಿಡಿಯೋಗಳನ್ನು ನೋಡೋದಕ್ಕೆ, ಮುಂದೆ ಬರುವ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ಹಾಗಾದ್ರೆ ನಿಮ್ಮ ಜಾತಕವನ್ನ ಇಟ್ಕೊಂಡು ನೋಡೋಣ, ನಿಮ್ಮ ಜಾತಕದಲ್ಲಿ ಸರ್ಕಾರಿ ಯೋಗ ಇದೆಯೋ ಇಲ್ವೋ ಅಂತ. ಯಾವುದೇ ಕೆಲಸದ ವಿಚಾರವಾಗಿ ನಮ್ಮ ಜಾತಕದಲ್ಲಿ 10ನೇ ಮನೆಯನ್ನ ನಾವು ನೋಡಬೇಕು. ಇನ್ನು ಸರ್ಕಾರಿ ಕೆಲಸಗಳಿಗೆ ಮುಖ್ಯವಾಗಿ ಸೂರ್ಯ, ಗುರು, ಕುಜ ಹಾಗೂ ಶನಿ ಗ್ರಹಗಳನ್ನ ನಾವು ನೋಡಬೇಕು. ಸೂರ್ಯ ಗ್ರಹ ಹೆಚ್ಚಿನ ಅಧಿಕಾರವನ್ನ ಹೊಂದಿರುವಂತಹ ಸರ್ಕಾರಿ ಹುದ್ದೆಗೆ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಗುರುಗ್ರಹ ಶಿಕ್ಷಕರ ವೃತ್ತಿ, ಹೆಚ್ಚಿನ ಶಿಕ್ಷಣದಿಂದ ದೊರೆಯುವಂತಹ ವೃತ್ತಿ, ವಿಶ್ವವಿದ್ಯಾಲಯದ ವೃತ್ತಿಗಳು, IAS ಸಚಿವಾಲಯದ ವೃತ್ತಿಗಳು, ಹಾಗೇನೆ ಬ್ಯಾಂಕ್ ಉದ್ಯೋಗಗಳನ್ನ ಸೂಚಿಸುತ್ತೆ. ಕುಜಗ್ರಹ ಅಥವಾ ಮಂಗಳ ಗ್ರಹ ಪೊಲೀಸ್, ನೌಕೆ, ಸೇನಾಪಡೆಯಂತಹ ಉದ್ಯೋಗಗಳನ್ನ ಸೂಚಿಸುತ್ತೆ. ಜೊತೆಗೆ ಸರ್ಕಾರಿ ವಲಯದ ಕಾರ್ಖಾನೆಗಳು, ರೈಲ್ವೆ, RTC, ವಿದ್ಯುತ್ ಹೆಚ್ಚಿನ ವೃತ್ತಿಗಳನ್ನ ಕುಜಗ್ರಹ ಸೂಚಿಸುತ್ತೆ. ಇನ್ನು ಶನಿಗ್ರಹ ಶಿಸ್ತಿನ ಕಾರ್ಮಿಕ ವರ್ಗ ಹಾಗೆ ಸರ್ಕಾರಿ ವಲಯಗಳಲ್ಲಿ ಸಣ್ಣ ಸಣ್ಣ ಹುದ್ದೆಗಳನ್ನ ಬಿಂಬಿಸುತ್ತೆ. ನಿಮ್ಮದೇನಾದ್ರೂ ಮೇಷರಾಶಿ, ಸಿಂಹರಾಶಿ, ಧನುರಾಶಿ ಹಾಗೆ ಮಕರ ರಾಶಿ ಆಗಿದ್ರೆ ಸ್ವಾಭಾವಿಕವಾಗಿ ನಿಮಗೆ ಸರ್ಕಾರಿ ಕೆಲಸ ಅಟ್ರಾಕ್ಟ್ ಮಾಡುತ್ತೆ. ನಿಮ್ಮದು ಈ ರಾಶಿಗಳಾಗಿದ್ದು ನೀವು ಸರ್ಕಾರಿ ಕೆಲಸಗಳಲ್ಲಿ ಇಲ್ಲ ಅಂದ್ರೆ ನೀವು ಅದರ ಪ್ರಯತ್ನವನ್ನ ಪಟ್ಟಿಲ್ಲ ಅಂತಾನೆ ಅರ್ಥ. ಎಲ್ಲದರ ನಡುವೆ ಸರ್ಕಾರಿ ಕೆಲಸಕ್ಕೆ ಯಾವ ಯಾವ ಯೋಗಗಳಿರ್ಬೇಕು ಅನ್ನೋದನ್ನ ಕೂಡ ನೋಡೋಣ. ಸೂರ್ಯ 10ನೇ ಮನೆಯ ಅಧಿಪತಿಯಾಗಿರ್ಬೇಕು, ಹಾಗೆ 10ನೇ ಮನೆ ಅಥವಾ 6ನೇ ಮನೆಯಲ್ಲಿ ಸ್ಥಿತವಾಗಿರ್ಬೇಕು. ಜೊತೆಗೆ ಸೂರ್ಯ ಸ್ವಸ್ಥಾನ, ಲಗ್ನ ಹಾಗೆ ಮಿತ್ರ ಮನೆಗಳಲ್ಲಿ ಇದ್ರೆ ನಿಮಗೆ ಗೆಜೆಟೆಡ್ ಆಫೀಸರ್ ಅಂತಹ ಕೆಲಸಗಳು ದೊರಕುತ್ತೆ. 10ನೇ ಮನೆಯನ್ನ ಗುರು ಆಳ್ಬೇಕು, ಅಥವಾ ಗುರು 6ನೇ ಮನೆ, 9ನೇ ಮನೆ ಹಾಗೆ 10ನೇ ಮನೆಯಲ್ಲಿ ಇರಬೇಕು. ಅಲ್ಲದೆ ಗುರು ಸ್ವಸ್ಥಾನದಲ್ಲಿ ಮಿತ್ರ ಸ್ಥಾನಗಳಲ್ಲಿ, ಮಿತ್ರ ಮನೆಗಳಲ್ಲಿ ಕೂಡ ಇರಬೇಕು. ಹೀಗಿದ್ದಾಗ ನಿಮಗೆ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸ ಖಂಡಿತವಾಗ್ಲೂ ದೊರಕತ್ತೆ. ಜೊತೆಗೆ ಕುಜ ಮತ್ತು ಶನಿಯನ್ನು ಕೂಡ ಗಮನಿಸಬೇಕು. ಇನ್ನು ನಿಮ್ಮ ಜಾತಕದಲ್ಲಿ ಸರ್ಕಾರಿ ಕೆಲಸದ ಯೋಗ ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು. ಹಾಗೆ ನಿಮ್ಮ ಜೊತೆಗಿರೋರು, ನಿಮ್ಮ ಸಂಬಂಧದವರು, ನಿಮ್ಮ ಹತ್ತಿರ ಇರುವಂಥವರ ಜಾತಕದಲ್ಲೂ ಕೂಡ ಈ ಯೋಗ ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಂಬರನ್ನು ಇಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಪರ್ಸನಲೈಸ್ಡ್ ಕುಂಡಲಿಯನ್ನು, ಪರ್ಸನಲೈಸ್ಡ್ ಪ್ರಿಡಿಕ್ಷನ್ಸನ್ನು ನೀವು ತಗೋಬಹುದು ವಿತ್ ನಾಮಿನಲ್ ಎನರ್ಜಿ ಎಕ್ಸ್ಚೇಂಜ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.